ನಮಸ್ಕಾರ ಸ್ನೇಹಿತರೆ, ಹುಚ್ಚ ಸಂತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾಕೆ ಈ ಚಾನಲ್ಗೆ ಹುಚ್ಚ ಸಂತೆ ಅಂತ ಹೆಸರಿಟ್ರೆ, ರಾತ್ರಿ ಆಗಿದೆ ಚಸ್ಮೆ ಹಾಕ್ತಾರೆ, ಹುಚ್ಚರೆ ಹಾಕ್ತಾರೆ. ಆ ಕಾರಣದಿಂದ ಈ ಚಾನಲ್ ಹೆಸರು ಹುಚ್ಚ ಸಂತೆ. ಜಗತ್ತು ತುಂಬ ಹುಚ್ಚರಿಂದ ತುಳುಕ್ತಾ ಇದೆ. ನಿಂಗಪ್ಪ ಹೇಳ್ದ, ಏನಾದರೂ ಮಾಡಪ್ಪ, ಜಗತ್ತಿಗೆ ಅರ್ಥ ಆಗೋ ಥರ ಏನಾದರೂ ಮಾಡು, ಜಗತ್ತಿಗೆ ಅರ್ಥ ಆಗೋ ಥರ ಏನಾದರೂ ಹೇಳು, ಏನಾದರೂ ನೀ ಮಾಡಿದ್ರಿಂದ ಜಗತ್ತು ಏನಾದ್ರು ಬದಲಾವಣೆ ಆಗುತ್ತಾ ನೋಡೋಣ ಅಂತೇಳಿ ನಾನು ಹೇಳಿದೆ. ನಾನು ಯಾಕಪ್ಪ, ಪಬ್ಲಿಕ್ ಟಿ ವಿ ರಂಗಣ್ಣ ಇದ್ದಾರಲ್ಲ ಅಂಥೇಳಿ ನಿಂಗಪ್ಪ ಹೇಳ್ದ. ಅವ್ರ ಮಾತು ಜನ ಏನು ಕೇಳ್ತಾ ಇಲ್ಲ ಗುರು, ಯಾರ್ಯಾರು ಬರ್ತಾರೆ ಏನೇನು ಹೇಳ್ತಾರೆ, ಅವ್ರ ಮಧ್ಯೆ ನೀನೊಬ್ಬ ಹುಚ್ಚ ಸಂತೆಯಾಗಿ ನೀನೊಂದು ಏನಾದರೂ ವಿಷಯವನ್ನು ಹೇಳಿಬಿಡು, ಜನರಿಗೆ ಅರ್ಥ ಆದ್ರೆ ಆಗಲಿ, ಬಿಟ್ಟು ಬಿಡು, ನಿನ್ನ ಒಂದು ಚಟ ತೀರ್ಸ್ಕೊಂಡ್ಬಿಡು ಅಂತೇಳಿ. ಸರಿ, ಓಕೆ, ನೋ ಪ್ರಾಬ್ಲಮ್. ನಾವೊಂದು ಚಾನಲ್ ರೆಡಿ ಮಾಡಿದೆ, ಹುಚ್ಚ ಸಂತೆ ಅಂತೇಳಿ. ನೂರಾರು ಕೆಲಸಗಳು, ನೂರಾರು ಘಟನೆಗಳು, ನೂರಾರು ವಿಷಯಗಳು, ಇವೆಲ್ಲ ಮಾತಾಡ್ತಾ ಹೋಗಿದೆ. ದಿನ ಹಾಗೆ ಕಳೆದು ಹೋಗುತ್ತೆ. ಆ ಕಾರಣದಿಂದ ನಾನು ನಿಮ್ಮೊಟ್ಟಿಗೆ ಮತ್ತೊಂದು ವಿಷಯ ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಇವತ್ತಿನ ವಿಷಯ, ಫಸ್ಟ್ ಟಾಪಿಕು, ಡೊನಾಲ್ಡ್ ಟ್ರಂಪ್. ಹುಚ್ಚು ನನ್ನ ಮಗ, 70 ವರ್ಷದ ಹುಚ್ಚು ನನ್ನ ಮಗ ಒಬ್ಬ ಜಗತ್ತಲ್ಲಿ ತುಂಬಿದ್ದಾನೆ. ನನ್ನ ಟಿ ವಿ ಚಾನಲ್ಗೆ ಅವನನ್ನು ಕರ್ಕೊಂಡು ಬಂದು ಇಂಟರ್ವ್ಯೂ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು ಅನ್ಸುತ್ತೆ. ಯಾಕಂತ ಹೇಳಿದ್ರೆ, ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ, ಏನು ಮಾಡಬಾರ್ದು ಅದನ್ನೇ ಮಾಡ್ತಾ ಇದ್ದಾನೆ. ಕೋಟ್ಯಾಧಿಪತಿ, WWF ಲೆಸ್ಟರು, ಏನಾದರೂ ಜೀವನದಲ್ಲಿ ಆರಾಮಾಗಿರ್ಬೋದಿತ್ತು, ಇನ್ನು ಇವತ್ತು ನಾಳೆ ಸಾಯುವಂಥ ಪರಿಸ್ಥಿತಿ. ಅಂಥದ್ರಲ್ಲಿ ಜಗತ್ತಿಗೆ ಏನಾದರೂ ಒಂದು ಒಳ್ಳೆ ದಾನನೋ ಧರ್ಮನೋ ಜಗತ್ತಿಗೆ ಯೂಸ್ ಆಗುವಂಥರ ದೊಡ್ಡ ದೊಡ್ಡ ಕಾರ್ಡ್ ಬೆಳೆಸೋದು, ಅಥವಾ ಒಳ್ಳೆ ಎಜುಕೇಷನ್ ಸಿಸ್ಟಮ್ ಕೊಡುವಂಥದ್ದು, ಅಥವಾ ಇಡೀ 650 ಕೋಟಿ ಜನರಿಗೆ ಏನಾದರೂ ಲಾಭ ಆಗೋದು ಮಾಡ್ಬೋದಿತ್ತು, ಮಾಡಲಿಲ್ಲ. ಹೋಗಿ ಇರಾನ್ ಜೊತೆ ಯುದ್ಧ ಸ್ಟಾರ್ಟ್ ಮಾಡಿದ್ದಾನೆ. ಯಾಕೆ ಅವನು ಹೇಳೋದು, ಯಾಕೆ ಯುದ್ಧ ಸ್ಟಾರ್ಟ್ ಮಾಡಿದೆಪ್ಪ ಅಂತ ಹೇಳಿದ್ರೆ, ಇರಾನ್ನಲ್ಲಿ 250 ಕಿಲೋಗ್ರಾಮು 450 ಕಿಲೋಗ್ರಾಮು ಯುರೇನಿಯಂ ಇದೆ. ಅದರಿಂದ ಅವರು ಆಟಮ್ ಬಾಂಬನ್ನು ರೆಡಿ ಮಾಡ್ತಾರೆ, ಅದು ನಮ್ಮ ದೇಶಕ್ಕೆ ಆಪತ್ತು ಬರುತ್ತೆ ಅಂಥೇಳಿ. ಯಾರನ್ನು ಕೇಳಿ ಯುದ್ಧ ಸ್ಟಾರ್ಟ್ ಮಾಡಿದೆ? ನೀನು ಸಂಸತ್ತನ್ನು ಕೇಳಿದ್ಯಾ, ನ್ಯಾಟೋ ರಾಷ್ಟ್ರಗಳನ್ನು ಕೇಳಿದ್ಯಾ, ವಿಶ್ವಸಂಸ್ಥೆಯನ್ನು ಕೇಳಿದ್ಯಾ, ನಿನ್ನ ದೇಶದ ಡಿಫೆನ್ಸ್ ಮಿನಿಸ್ಟ್ರನ್ನು ಕೇಳಿದ್ಯಾ? ಇಲ್ಲ, ಯುದ್ಧ ಸ್ಟಾರ್ಟ್ ಮಾಡಿಬಿಟ್ಟೆ. ಇರಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅನ್ನೋ ಥರ ಈಗೇನಾಗಿದೆ, ಯುದ್ಧ ಸ್ಟಾರ್ಟ್ ಮಾಡೋಂಗಿಲ್ಲ, ಯುದ್ಧ ನಿಲ್ಲಿಸೋಂಗಿಲ್ಲ. ನಿಲ್ಲಿಸಿದರೆ ಮರ್ಯಾದೆ ಪ್ರಶ್ನೆ, ಸ್ಟಾರ್ಟ್ ಮಾಡಿದರೆ ದುಡ್ಡು ನೀರಿನಾಗಿ ಹರಿದು ಹೋಗ್ತಾ ಇರುತ್ತೆ. ದಿನಕ್ಕೆ ಮಿನಿಮಮ್ 100 ಕೋಟಿ ರೂಪಾಯಿ ಸ್ಪೆಂಡ್ ಮಾಡ್ತಾ ಇದ್ದಾನೆ ಒಂದು ಯುದ್ಧಕ್ಕೋಸ್ಕರ. ಹಾಳಾಗಿ ಹೋಗಲಿ, ಮಾಡ್ಕೊಂಡು ಹೋಗಲಿ, ಯುದ್ಧ ಮಾಡ್ಕೊಂಡು ಹೋಗಲಿ, ಏನಾದರೂ ಮಾಡ್ಕೊಳ್ಳಿ. ಆದರೆ ಸಮಸ್ಯೆ ಆಗಿದೆ ಯಾರಿಗೆ ಸ್ವಾಮಿ? ಸಮಸ್ಯೆ ಆಗಿದ್ದು ನಮ್ಮಂಥವ್ರಿಗೆ, ನಮಗೆ, ನಿಮಗೆ, ತುಂಬ ರಾಷ್ಟ್ರಗಳಿಗೆ ಸಮಸ್ಯೆ ಆಗಿದೆ. ಏನೆಲ್ಲ ಸಮಸ್ಯೆ ಆಗಿದೆ ಅಂತ ತುಂಬ ದಿನಗಳಿಂದ ನೀವು ಅಬ್ಸರ್ವ್ ಮಾಡ್ತಾನೆ ಬಂದಿದ್ದೀರಿ. ಸಿಲಿಂಡರ್ ಇಲ್ಲ, ಕ್ರೂಡ್ ಆಯಿಲ್ ಸಿಗ್ತಾ ಇಲ್ಲ, ಪೆಟ್ರೋಲು, ಡೀಸೆಲು, ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗುತ್ತೆ, ಚಿನ್ನದ ಬೆಲೆಯಲ್ಲಿ ವೇರಿಯೇಷನ್ ಆಗ್ತಾ ಇದೆ. ಬಡವ್ರ ಮಕ್ಕಳು ಚಿನ್ನ ಖರೀದಿ ಮಾಡೋ ಪರಿಸ್ಥಿತಿನೇ ಇಲ್ಲ. ಬಡವ್ರ ಮಕ್ಕಳೆಲ್ಲ ಶ್ರೀಮಂತರು ಚಿನ್ನವನ್ನು ಖರೀದಿ ಮಾಡ್ತಾ ಇಲ್ಲ. 1,50,000, 80,000 ಇದೆ ಚಿನ್ನದ ರೇಟು, 1,50,000 ಹೋಗಿದೆ. ಇನ್ನು ಯಾರು ಆ ಚಿನ್ನವನ್ನು ಖರೀದಿ ಮಾಡ್ತಾರೆ? ಯಾರು ಚಿನ್ನವನ್ನು ಖರೀದಿ ಮಾಡ್ತಾ ಇಲ್ಲ. ಆದರೆ ತುಂಬ ಪ್ರಾಬ್ಲಮ್ ಆಗಿದ್ದು LPG ಸಿಲಿಂಡರ್. ಅದ್ರ ಬಗ್ಗೆ ಮನೇಲಿರೋರು ಓಕೆ, 1 ಅಥವಾ 2 ಸಿಲಿಂಡರ್ ಅವ್ರ ಹತ್ರ ಇರುತ್ತೆ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಳ್ಳಿಯಲ್ಲಾದರೆ ಕಟ್ಟಿಗೆ ಏನಾದರೂ ಸೌದೆಯನ್ನು ಬಳಸಿ ಅಡುಗೆನೆಲ್ಲ ಮಾಡ್ತಾರೆ, ನೋ ಪ್ರಾಬ್ಲಮ್. ಆದರೆ ಅದನ್ನೇ ನಂಬಿಕೊಂಡು, LPGನೇ ನಂಬಿಕೊಂಡು ಜೀವನ ಮಾಡ್ತಾ ಇರುವಂಥ ನಮ್ಮ ಆಟೋ ಡ್ರೈವರ್ಗಳು ಪಾಪ, ಅವ್ರೇನ್ರಿ ಮಾಡಬೇಕು? ಬೆಳಿಗ್ಗೆ ಎದ್ದ ತಕ್ಷಣ 150-200 ರೂಪಾಯಿ ಗ್ಯಾಸ್ ಹಾಕಿ ಆ ಟ್ರಾಫಿಕಲ್ಲಿ, ಎಸ್ಪೆಷಲಿ ಬೆಂಗಳೂರವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಆ ಟ್ರಾಫಿಕಲ್ಲಿ ಪಾಪ ಬೇರೆಯವ್ರೊಟ್ಟಿಗೆಲ್ಲ ಗಲಾಟೆ ಮಾಡಿ ಆ ಬಿಸಿಲಲ್ಲಿ ತಿರುಗಿ ಹೋಗಿ ಇಡೀ ದಿನ ಬಂದಂಥ ಸಂಬಳದಲ್ಲಿ ಗ್ಯಾಸಿಗೆ, ನೆಕ್ಸ್ಟ್ ಡೇ ಗ್ಯಾಸಿಗೆ ಸ್ವಲ್ಪ ದುಡ್ಡನ್ನು ತೆಗೆದಿಟ್ಟು ಅವರ ಸಂಸಾರವನ್ನು ನಡೆಸುವಂಥ, ಸಾಲ ಸೋಲ ಮಾಡಿದರೆ ಆ ಸಾಲವನ್ನು ತೀರಿಸೋದು, ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲು, TV ಬಿಲ್ಲು, ಮೊಬೈಲ್ ರಿಚಾರ್ಜ್ ಬಿಲ್ಲು, ಅಂಥದ್ರಲ್ಲಿ ಬೆಲೆ ಇರ್ತಾ ಇರುವಂಥ ತರಕಾರಿ ಬೆಲೆ, ಎಣ್ಣೆ ಬೆಲೆ, ಬೇಳೆ ಬೆಲೆ, ಇದೆಲ್ಲ ಬೆಲೆಯನ್ನು ಕೊಟ್ಟು ಜೀವನ ಮಾಡುವಂಥವ್ರು ಈಗ ಗ್ಯಾಸ್ ಇಲ್ಲದೆ ಗಾರೆ ಕೆಲಸಕ್ಕೆ, ಅಂದರೆ ಗೌಂಡಿ ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ಬಂದಿದೆ ಅಲ್ಲ ಸ್ವಾಮಿ. ಅವಶ್ಯಕತೆ ಇದೆ ಈ ಯುದ್ಧ. ಯಾರಿಗೆ ಬೇಕು ಹೇಳಿ? ದಿನಕ್ಕೆ ಜನರಿಗೆ ಬೇಕಾಗಿದ್ದು 2 ಹೊಟ್ಟೆ ತುಂಬ ಊಟ, ತಿಂಡಿ, ನಿದ್ದೆ, ಮತ್ತೊಂದು ಒಳ್ಳೆ ಆರೋಗ್ಯ. ಇದಿಷ್ಟು ಇದ್ರೆ ಸಾಕು ಸ್ವಾಮಿ, ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಅಂಥದ್ರಲ್ಲಿ ಇದೆಲ್ಲ ಬೇರೆಯವ್ರಿಗೆ ಯುದ್ಧ, ಅವನ ಮೇಲೆ ದ್ವೇಷ ಸಾಧನೆ ಮಾಡೋದು, ಇದೇನೋ ಅವಶ್ಯಕತೆ ಇದೆಯಾ? ಆ 70 ವರ್ಷದ ಮುದುಕನಿಗೆ ಇದು ಯಾರಾದರೂ ತಿಳಿಸಿ ಹೇಳಿದರೆ ಕರೆಕ್ಟಾಗಿ, ಈಗ ಬೇಡಪ್ಪ ಅಂತ ಹೇಳಿದರೆ ಆ ಹುಚ್ಚನ ಮಗ ಕೇಳೋ ಥರನೂ ಇಲ್ಲ. ಇದಕ್ಕೆ ನಾನು ಈ ಚಾನಲ್ ಹೆಸರಿಟ್ಟಿದ್ದು ಹುಚ್ಚರ ಸಂತೆ ಅಂತೇಳಿ. ಮತ್ತು ನನಗೆ ಇನ್ನೊಂದು ವಿಷಯ ಕೂಡ ಅರ್ಥ ಆಗಲ್ಲ ಸ್ವಾಮಿ. ಏನಂತ ಹೇಳಿದರೆ, ಬಿಲ್ ಗೇಟ್ಸು, ಮೈಕ್ರೋಸಾಫ್ಟಿನ ಓನರ್ ಬಿಲ್ ಗೇಟ್ಸು, ಅವನ ಹೆಂಡತಿ ಬಿಲಿಂಡಾ ಗೇಟ್ಸು, ವಾರನ್ ಬಫೆಟ್ಟು, ಅಂಬಾನಿ, ಮತ್ತು ನಮ್ಮ ಟಾಟಾ ಅವರೆಲ್ಲ ಸೇರಿ ಜಗತ್ತಿಗೆ ಅವರ ನೆಟ್ವರ್ಕಿನ ಅರ್ಧಕ್ಕಿಂತ ಹೆಚ್ಚು ಪಾಲನ್ನು ಕೆಲವೊಬ್ಬರೆಲ್ಲ ಕೊಡ್ತಾ ಇದ್ದಾರೆ. ಮಿನಿಮಮ್ 10% ಅಮೌಂಟನ್ನು ಅವರೆಲ್ಲ ದಾನ ಧರ್ಮ ಮಾಡ್ತಾ ಇದ್ದಾರೆ, ಅದು ಚಾರಿಟಿ ರೂಪದಲ್ಲಿ. ಬಟ್ ಈ ಹಣ ಎಲ್ಲಿ ಹೋಗುತ್ತೆ? ನಂಗೆ ಇದೇ ವಿಷಯ ಅರ್ಥ ಆಗಿಲ್ಲ. ನಮ್ಮದು ಟೋಟಲ್ಲು ಭೂಮಿ ಮೇಲೆ ಇರುವಂಥ ಮನುಷ್ಯರ ಸಂಖ್ಯೆನೇ 650 ಕೋಟಿ ಚಿಲ್ಲರೆ. ಇಷ್ಟು ಜನಕ್ಕೆ
ಕೆಲವೊಂದು ದೇಶದಲ್ಲಿ ಪ್ರಾಪರ್ ರಸ್ತೆ ಇಲ್ಲ, ಎಜುಕೇಷನ್ ಇಲ್ಲ, ಮೆಡಿಕಲ್ ಸಿಸ್ಟಮ್ ಇಲ್ಲ, ಆದರೂ ಕೂಡ ಇವರು ವರ್ಷ ವರ್ಷ ಕೋಟಿಗಟ್ಟಲೆ ದುಡ್ಡನ್ನು ಹಾಕ್ತಾರೆ ದಾನದ ರೂಪದಲ್ಲಿ, ತೋರಿಸ್ತಾರೆ ಆಡಿಟಲ್ಲಿ ಇಷ್ಟು ದುಡ್ಡನ್ನು ನಾವು ಕೊಟ್ಟಿದ್ದೇವೆ, ಇಷ್ಟು ದುಡ್ಡು ಇದು ಮಾಡಿದ್ವಿ. ಹಾಗಿದ್ರೆ ಆ ದುಡ್ಡು ಎಲ್ಲಿ ಹೋಗುತ್ತೆ ಸ್ವಾಮಿ? ಅವ್ರ ಲೆಕ್ಕದಲ್ಲಿ ಒಬ್ಬೊಬ್ಬರಿಗೆ ನನ್ನ ಲೆಕ್ಕದಲ್ಲಿ 10 ಲಕ್ಷ ಕೊಟ್ಟರು ಆ ಅಮೌಂಟ್ ಇನ್ನೂ ಉಳಿಯುತ್ತೆ. ಅಷ್ಟೆಲ್ಲ ದುಡ್ಡಿದೆ, ಬಟ್ ದೇಶದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ. ನಮ್ಮ ದೇಶ ಬಿಡಿ, ಪಾಪ ಸೌತ್ ಆಫ್ರಿಕಾ, ಕೀನ್ಯಾದಂಥ ಬಡ ರಾಷ್ಟ್ರಗಳಲ್ಲಿ ಅವ್ರದ್ದು ಹಾಕ್ಲಿಕ್ಕೆ ಅವ್ರಿಗೆ ಬಟ್ಟೆ ಇಲ್ಲ, ಗ್ಯಾಸ್ ಇಲ್ಲ, ಒಳ್ಳೆ ರಸ್ತೆ ಇಲ್ಲ, ಎಜುಕೇಷನ್ ಸಿಸ್ಟಮ್ ಇಲ್ಲ, ಊಟ ತಿಂಡಿ ಇಲ್ಲ, ಅಷ್ಟೆಲ್ಲ ಸಂಪದ್ಭರಿತವಾದ ಕಾಡಿದೆ. ಬಟ್ ಈ ವಸಾಹತುಶಾಹಿಗಳೆಲ್ಲ ಸೇರಿ ಅದನ್ನೆಲ್ಲ ಆಕ್ಯುಪೈ ಮಾಡಿಕೊಂಡು ಅವ್ರ ರಾಷ್ಟ್ರವನ್ನು ಸಂಪೂರ್ಣವಾಗಿ ಬ್ರಿಟಿಷರು, ಡಚ್ಚರು ನಮ್ಮ ದೇಶವನ್ನು ಹೇಗೆ ಹಾಳು ಮಾಡಿದ್ರು, ಹಾಗೆ ಈಗಿನ ಶ್ರೀಮಂತರು ಆ ದೇಶವನ್ನು ಪೂರ ಹಾಳು ಮಾಡಿದ್ದಾರೆ. ಬಟ್ ಅವರಿಗೆ ಕೊಡಬೇಕಾದಂಥ ಬೇಸಿಕ್ ಮೂಲ ಸೌಲಭ್ಯಗಳನ್ನು ಅವ್ರು ಕೊಡ್ತಾ ಇಲ್ಲ. ಇಂಥದ್ದೆಲ್ಲ ಬದುಕೊಂಡು ಜಗತ್ತಲ್ಲಿ ಏನು ಮಾಡೋದು? ಕೆಲವು ಸತಿ ಅರ್ಥನೇ ಆಗಿಲ್ಲ ಈ ಹುಚ್ಚ ಸಂತೆ ಜಗತ್ತಲ್ಲಿ ಏನು ಮಾಡೋದು ಅಂತೇಳಿ. ಈಗ ನೀವು ಹೇಳಿ, ನಾನು ಈ ಚಾನಲ್ಗೆ ಹುಚ್ಚ ಸಂತೆ ಅಂತ ಹೆಸರಿಟ್ಟು ತಪ್ಪಾ ಸರಿ? ನೀವೇ ಹೇಳಬೇಕು.